ನಮ್ಮ ಜೀವನದಲ್ಲಿ ಮುಂದೆ ಬರೋದಕ್ಕೆ ಕೆಲವೊಂದು ಸೂತ್ರಗಳಿರುತ್ತೆ. ಆ ಸೂತ್ರಗಳನ್ನ ನಾವು ಫಾಲೋ ಮಾಡಲಿಲ್ಲ ಅಂದರೆ ಏನಪ್ಪ ಆಗುತ್ತೆ ಅಂದರೆ, ಕೆಲವೊಂದಷ್ಟು ನಾವು ಫಾಲೋ ಮಾಡಲಿಲ್ಲ ಅಂದರೆ ನಾವು ಮಾಡ್ತಾರೋ ಕೆಲಸ ಮುಂದಕ್ಕೆ ಹೋಗೋದಿಲ್ಲ. ಆ್ಯಂಡ್ ಮನಸ್ಸು ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ, ನಮ್ಮ ಕೈಯಲ್ಲಿ ಮಾಡೋಕ್ಕಾಗ್ತಾ ಇರೋದಿಲ್ಲ, ಇಷ್ಟೆಲ್ಲ ಆಗ್ತಾ ಇರುತ್ತೆ. ಸೊ ನಾವು ಇದನ್ನೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ, ಯಾಕೆ ಆಗ್ತಾ ಇಲ್ಲ, ಏನು ಮಾಡ್ತಾ ಇದ್ದೀವಿ ನಾವು, ಯಾಕೆ ನಮ್ಮ ಕೈಯಲ್ಲಿ ಏನೂ ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಬಟ್ ಆಗ ನಾವು ಈ ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಒಂದಿಷ್ಟು ಸೂತ್ರಗಳನ್ನ ನಾವು ಒಂದು 8 ಸೂತ್ರ ಇದೆ. ಆ 8 ಸೂತ್ರನ ನಾವೇನಾದರೂ ಫಾಲೋ ಮಾಡಿದ್ದೀವಿ ಅಂದರೆ ಖಂಡಿತವಾಗ್ಲೂ ನಾವು ಮುಂದೆ ಬಂದೇ ಬರ್ತೀವಿ. ಆ್ಯಂಡ್ ನಾವು ಅಂದ್ಕೊಂಡಿರೋ ಕೆಲಸ 100% ಆಗೇ ಆಗುತ್ತೆ. ನಮಸ್ಕಾರ ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಹಾಗೆ ನನ್ನ ಚಾನಲಲ್ಲಿ ತುಂಬ ಮೋಟಿವೇಶ್ನಲ್ ಸ್ಪೀಚಸ್ ಹಾಕ್ತಾ ಇದ್ದೀನಿ. ಅಂದರೆ ಹೆಣ್ಮಕ್ಳಿಗೆ, ಗೃಹಿಣಿಗಳಿಗೆ ಹೇಗೆ ನಾವು ಅಮೌಂಟ್ ಉಳಿಸ್ಬೇಕು, ನಾವು ಹೇಗೆಲ್ಲ ಸೇವಿಂಗ್ಸ್ ಮಾಡಬೇಕು, ಹಾಗೆ ಆರೋಗ್ಯ ಹೇಗೆ ನೋಡ್ಕೋಬೇಕು, ಈ ಥರ ಒಂದಷ್ಟು ಟಿಪ್ಸ್ ನಾನು ಈ ವೀಡಿಯೋಸ್ ಮಾಡ್ತಾ ಇರೋದು. ಸೊ ಪ್ಲೀಸ್ ಪ್ರತಿಯೊಬ್ಬರಿಗೂ ಹೆಲ್ಪ್ಫುಲ್ ಆಗುವಂಥ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಚಾನಲಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಮೊದಲನೇ ಸೂತ್ರ ಏನಪ್ಪ ಅಂತ ಹೇಳಿದ್ರೆ, ಈಗ ನಾವು ನಮ್ಮ ಗುರಿಗಳನ್ನು ಸ್ಪಷ್ಟಪಡಿಸಿಕೊಳ್ಳುವುದು. ಹೇಗೆ ನಾವು ಏನನ್ನು ಸಾಧನೆ ಮಾಡಬೇಕು ಅಂತ ಇಚ್ಛಿಸ್ತೀವೋ ಅದನ್ನು ಫಸ್ಟ್ ಸ್ಪಷ್ಟ ಮಾಡ್ಕೋಬೇಕು. ಈಗ ನಾನು ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ, ಅದು ನನಗೆ ಗೊಂದಲ ಇರುತ್ತೆ, ಇದು ಮಾಡಲಾ ಅದು ಮಾಡಲಾ ಅಂತ. ಬಟ್ ಆಗ ನಮಗೆ ಒಂದು ದಾರಿ ಇರಬೇಕು, ಈ ದಾರಿಯಲ್ಲೇ ಹೋಗ್ಬೇಕು ನಾನು ಅಂತ. ಆ ದಾರಿನ ಸ್ಪಷ್ಟ ಮಾಡಿಕೊಂಡ್ರೆ ಗುರಿ ಶ್ರೇಣಿಯಾಗಿರಬೇಕು. ದೀರ್ಘಾವಧಿಯಾಗಿ ನಮ್ಮ ಎಷ್ಟೇ ಟೈಮ್ ಆಗಲಿ, 1 ಇಯರ್ ಆಗೋದು 2 ಇಯರ್ಸ್ ಆಗಲಿ, 2 ಇಯರ್ಸ್ ಆಗೋದು 3 ಇಯರ್ಸ್ ಆಗಲಿ, ಬಟ್ ಆಗ ನಾವು ಅದನ್ನು ಬಿಟ್ಕೊಡೋ ಹಾಗಿರಬಾರ್ದು. ಸೊ ಅದು ಏನಿದೆ ಅದನ್ನು ಸ್ಪಷ್ಟವಾಗಿ ದಾರಿ ಇಟ್ಕೊಂಡು ನಾವು ಹೋಗ್ತಾ ಇದ್ರೆ ಇವತ್ತೆಲ್ಲ ನಾಳೆ ಸಕ್ಸಸ್ ಸಿಗುತ್ತೆ. ಸೊ ಎರಡನೇದು, ತೀರ್ಮಾನಗಳನ್ನ ತಗೊಳ್ಬೇಕಾದ್ರೆ ಕೆಲವೊಂದು ಎಚ್ಚರಿಕೆ ಅಂತ ವಹಿಸಲೇಬೇಕು. ಸೊ ಹೇಗೆ ಅಂದರೆ, ಯಾವುದೇ ಗುರಿ ಸಾಧಿಸಲು ತೀರ್ಮಾನಗಳು ಮಹತ್ವವಾಗಿರುತ್ತೆ. ಸೊ ಈಗ ನಾನು ಹೋಗ್ತಾ ಇರೋ ದಾರಿಯಲ್ಲಿ ಸ್ವಲ್ಪ ಕಲ್ಲು ಮುಳ್ಳು ಏನಾದರೂ ಬಿದ್ದಿದೆಯಾ ಅಂದರೆ ನಾನು ಈ ದಾರಿನೇ ಸರಿ ಇಲ್ಲ ಅಂತ ಹೇಳಿಬಿಟ್ಟು ಮುಂದೆನೇ ಹೋಗದೆ ಅಲ್ಲೇ ಸ್ಟಾಪ್ ಆಗಬಾರ್ದು. ಪರವಾಗಿಲ್ಲ, ಒಂದಷ್ಟು ದೂರ ಹೋದರೂ ಕಲ್ಲು ಬರಲಿ ಮುಳ್ಳು ಬರಲಿ ನಾನು ತುಳ್ಕೊಂಡು ಹೋಗ್ತೀನಿ, ಅಂಡಿಲ್ಲ ಅದನ್ನ ತೆಗೆದು ಸೈಡ್ಗಾದರೂ ಹಾಕಿ ಹೋಗ್ತೀನಿ ಅಂತ ಹೇಳಿ ನಾನೇನಾದರೂ ಧೈರ್ಯ ಮಾಡಿ ಮುಂದೆ ಹೋದ್ರೇ ದಾರಿ ಸಾಗೋದು. ಇಲ್ಲ ಅಂದರೆ ಅರ್ಧದಲ್ಲೇ ನಿಲ್ಲಬೇಕಾಗುತ್ತೆ. ಸೊ ಅದನ್ನು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ನಮ್ಮ ಶಕ್ತಿ ಮತ್ತು ನಮ್ಮ ಸಮಯ ಎರಡೂ ಒಳ್ಳೆ ಸಂದೇಶ ಕೊಡುತ್ತೆ. ಹೇಗೆ ಈಗ ನಮ್ಗೆ ಏನಾದರೂ ಒಂದು ಅಡೆತಡೆ ಬಂದಿದೆ ಅಂದರೆ ಅದನ್ನ ಮೀರಿಸೋ ಶಕ್ತಿ ನಮ್ಮಲ್ಲಿರಬೇಕು. ಅದನ್ನು ಶಕ್ತಿ ಮೀರಿನೂ ಇನ್ನೂ ಕಷ್ಟ ಬರ್ತಾ ಇದೆ ಅಂದರೆ ಆಲೋಚನೆ ನಮ್ದು ಹಾಗೆ ಇರಬೇಕು. ಸೊ ಈಗ ನನಗೆ ಕಷ್ಟ ಬಂದ್ಬಿಟ್ಟಿದೆ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿ ನಾನು ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬಾರ್ದು. ಇವೆರಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜೀವನದಲ್ಲಿ. ಹಾಗೆಯೇ ಮೂರನೇದೇನೆಂದರೆ ತನ್ನ ಜ್ಞಾನ ಕೌಶಲ್ಯ ಅಭಿವೃದ್ಧಿ. ತನ್ನ ಜ್ಞಾನ ಅಂದರೆ ಬೇರೆಯವರ ಕುಣಿಸ್ದಂಗೆ ನಾನು ಕುಣಿಬಾರ್ದು, ನನ್ನ ಯೋಚನೆ ನನ್ನದಾಗಿರಬೇಕು. ಕೌಶಲ್ಯ ಅಂದರೆ ಹೊಸದನ್ನು ಕಲಿಯೋದಕ್ಕೆ ನಾವು ಟ್ರೈ ಮಾಡ್ತಾ ಇರಬೇಕು. ಈಗ ನಾನೇನು ಅನ್ಕೋತೀನಿ, ನಾನೇನೋ ಮಾಡ್ತಿದ್ದೀನಿ, ನನಗೆ ಬರುತ್ತೆ, ನಾನೇ ಎಲ್ಲ, ಇದು ನನಗಷ್ಟೇ ಗೊತ್ತಿರೋದು ಅಂತ. ನಮಗೆ ಗೊತ್ತಿಲ್ಲದಿರೋದು ತುಂಬ ಇರುತ್ತೆ, ನಮಗೆ ಗೊತ್ತಿರೋದನ್ನೂ ನಾವು ಇನ್ನೊಂದು ಸತಿ ಕಲಿಯೋ ಅವಕಾಶ ಇರುತ್ತೆ. ಸೊ ಅದರಲ್ಲಿ ಆ ಸಣ್ಣ ಪುಟ್ಟ ತಪ್ಪು ಮಾಡಿರ್ತೀವಿ. ಆ್ಯಂಡ್ ಇನ್ನೊಂದು ಏನಂದರೆ, ನಮಗೆ ಗೊತ್ತಿಲ್ಲದಿರೋದು 100 ಇರುತ್ತೆ, ದಿನ ಕಲಿತಾ ಇದ್ರು ಹೊಸದು ಕಲಿತಾನೇ ಇರ್ತೀವಿ ನಾವು. ಸೊ ಅದು ಆ್ಯಂಡ್ ಹೊಸ ಕ್ಷೇತ್ರ, ಈಗ ನಾವು ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಅದ್ರ ಬಗ್ಗೆ ಒಂದಷ್ಟು ಸರ್ಚ್ ಮಾಡಿನೇ ಬರೋದು ಈಗ ಎಲ್ಲರೂ. ಸೊ ಅವರು ಒಳಗಡೆ ಬಂದಮೇಲೆ ಗೊತ್ತಾಗುತ್ತೆ ಅದರಲ್ಲಿ ಏನಿದೆ ಏನಿಲ್ಲ ಅಂಥದ್ದು. ಹೊಸದು ಕಲಿತಾನೇ ಇರಬೇಕು. ತಂತ್ರಜ್ಞಾನ, ಶಿಷ್ಟಾಚಾರ್ಯ ಮತ್ತು ಅದರ ಮಾರ್ಗಗಳನ್ನ ಆಳವಾಗಿ ಇಳಿದು ನೋಡಬೇಕು. ಒಂದು ಬಟ್ಟೆ ಹೊಲಿಯೋದಕ್ಕೆ ಟೈಲರಿಂಗ್ ಮಿಷನ್ನೇ ತೊಗೋತೀವಿ ಅಂದ್ಕೊಳ್ಳಿ, ಆ ಮಿಷನಲ್ಲಿ ಏನೇನು ಪಾರ್ಟ್ಸ್ ಹೇಗಿದೆ, ಏನು ಸ್ಟಿಚ್ ಹಾಕೋದು ಹೇಗೆ, ಅದನ್ನು ದಾರಕ್ಕೆ ಸೂಜಿಗೆ ದಾರ ಹೇಗೆ ಹಾಕಬೇಕು, ಬಾಬಿನ್ ಎಲ್ಲಿ ಹಾಕಬೇಕು ಅನ್ನೋದು ಪ್ರತಿಯೊಂದು ನಾವು ನೋಡ್ತೀವಲ್ವ. ಸೊ ಹಾಗೆ ನಾವು ಮಾಡೋ ಕೆಲಸದಲ್ಲಿ ತುಂಬ ಆಳವಾಗಿಳಿದು ನೋಡಬೇಕು. ಆ್ಯಂಡ್ 4ನೇದು ನಿರಂತರ ಪರಿಶ್ರಮ. ಪರಿಶ್ರಮ ಇಲ್ಲ ಅಂದರೆ ಯಾವ ಕೆಲಸನೂ ಆಗೋದಿಲ್ಲ. ಸೊ ಇವಾಗ ಬಟ್ಟೆ ಒಗಿತಾ ಇದ್ದೀವಿ, ಪಾತ್ರೆ ಉಜ್ತಾ ಇದ್ದೀವಿ ಅಂದರೆ ಪರಿಶ್ರಮ ಇಲ್ಲದೆ ಕೆಲಸ ಆಗುತ್ತಾ ಹೇಳಿ? ಖಂಡಿತವಾಗ್ಲೂ ಆಗೋದಿಲ್ಲ. ಸೊ ನಮ್ಮ ಪರಿಶ್ರಮ ಇದ್ರೇ ನಮ್ಮ ಕೆಲಸ ಆಗೋದು. ಹಾಗೆ ನಾವು ಮಾಡ್ತಾ ಇರೋ ಕೆಲಸದಲ್ಲಿ ಏನೇ ಕೆಲಸ ಮಾಡ್ತಾ ಇರಲಿ
ನಮ್ಮ ಕಷ್ಟ ನಮ್ಮ ಪರಿಶ್ರಮ ಇದ್ರೇ ಆ ಕೆಲಸ ಬಂದು ಯಶಸ್ಸಿನ ದಾರಿಗೆ ಹೋಗೋದು. ಹಾಗೆ ಅಕಸ್ಮಾತಾಗಿ ಏನಾದರೂ ಸೋಲು ಅನ್ನೋದಲ್ಲಿ ಬಂದರೆ ಹೆದರಬಾರ್ದು. ಅದಕ್ಕೆ ನನಗೆ ಸೋಲ್ ಬಂದ್ಬಿಡ್ತು ಆ್ಯಂಡ್ ಕಂಟಿನ್ಯೂಸ್ ಆಗಿ ಸೋಲ್ ಬರ್ತಿದೆ ಆ್ಯಂಡ್ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ, ನಾನು ಇಷ್ಟಕ್ಕೆ ಸ್ಟಾಪ್ ಮಾಡೋಣ ಅಂತ ಹೇಳಿ ಅದನ್ನು ಅಲ್ಲಿಗೆ ನಿಲ್ಲಿಸೋ ಹಾಗಿರಬಾರ್ದು. ಮುಂದಕ್ಕೆ ತೊಗೊಂಡೋಗುವಂಥ ಶಕ್ತಿ ಇರಬೇಕು. ಏನೇ ಆಗಲಿ ಪರವಾಗಿಲ್ಲ, ನಾನು ಎಷ್ಟೇ ಸೋತ್ರು ಎಷ್ಟೇ ಸತಿ ಕೆಳಗಡೆ ಬಿದ್ದರೂ ನಾನು ಎದ್ದು ನಿಂತೇ ನಿಲ್ತೀನಿ ಅನ್ನೋ ಒಂದು ಛಲ ನಮ್ಮಲ್ಲಿರಬೇಕು. ಆ್ಯಂಡ್ 5ನೇದು ದೃಢ ಚಿಂತನೆ ಮತ್ತು ಧನಾತ್ಮಕ ಮನೋಭಾವ. ನಿಮ್ಮ ದಾರಿಯಲ್ಲಿ ತೊಂದರೆಗಳು ಬಂದರೂ ಧನಾತ್ಮಕವಾಗಿ ಮುಂದೆ ನೋಡಬೇಕು. ಧೈರ್ಯದಿಂದ ಮತ್ತು ತಾಳ್ಮೆಯಿಂದ ನಿಭಾಯಿಸುವುದು ಮುಖ್ಯ. ಧನಾತ್ಮಕ ಅಂದರೆ ನಮ್ಮ ಯೋಚನೆ, ಕೆಟ್ಟ ದಾರಿಯಲ್ಲಿ ಮಾತ್ರ ಯೋಚನೆ ಮಾಡಬಾರ್ದು. ಆ್ಯಂಡ್ ತುಂಬ ಜನಕ್ಕೆ ಬೇಗ ಕೆಟ್ಟ ಅಂದರೆ ಇದು ಒಂದು ತುಂಬ ಬೇಗನೆ ಹೊಡೆಯುತ್ತೆ. ನೆಗೆಟಿವ್ ಥಿಂಗ್ಸ್ ತುಂಬಾ ಹೊಡೆಯುತ್ತೆ ಬೇಗ. ಅಂದರೆ ಒಂದು ಸಣ್ಣದು ಏನೋ ಒಂದು ಆಗಿಲ್ಲ ಹಂಗೆ ಅಂದಿದ ತಕ್ಷಣ ಅವ್ರಿಗೆ ಏನಾಗ್ಬಿಡುತ್ತೆ, ಸೊ ಇದು ಆಗೋದಿಲ್ಲ ಅಂತ ಜಾಸ್ತಿ ಒಂಥರ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ. ಅದನ್ನೇ ಇರಬಾರ್ದು. ಧೈರ್ಯ ಇರಬೇಕು, ಹಾಗೆ ತಾಳ್ಮೆ. ಈಗ ಎಲ್ಲರೂ ಎಷ್ಟು ತಾಳ್ಮೆಯಿಂದ ಇರ್ತಾರೋ ಅಷ್ಟು ಅವರ ಜೀವನದ ಮುಂದೆ ಸಾಕ್ತಾರೆ ಅಂತ ದೊಡ್ಡವರು ಹೇಳ್ತಾರಲ್ಲ, ನಿನ್ನ ತಾಳ್ಮೆನೇ ನಿನ್ನ ಕಾಪಾಡುತ್ತೆ, ನಿನ್ನ ತಾಳ್ಮೆನೇ ನಿನ್ನ ಕಾಪಾಡುತ್ತೆ ಅಂತ. ಸೊ ಆ ತಾಳ್ಮೆ ಅವಾಗ ಖಂಡಿತವಾಗ್ಲೂ ಬೇಕಾಗುತ್ತೆ. 6ನೇದು ಸಮಯ ನಿರ್ವಹಣೆ. ಅಂದರೆ ಸಮಯ ಅತಿ ಅಮೂಲ್ಯ. ಎಲ್ಲರಿಗೂ ಗೊತ್ತು ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಹೇಗೆ ಈಗಿದ್ದಿದ್ದ ಟೈಮ್ ನಾಳೆ ಬರಲ್ಲ. ಇವತ್ತು ನಾನು ಈ ದಿನ ಪೂರ್ತಿ ವೇಸ್ಟ್ ಮಾಡಿದ್ರೆ ನನಗೆ ನಾಳೆ ಈ ಟೈಮ್ ಮತ್ತೆ ಸಿಗೋದಿಲ್ಲ. ಈ ಡೇ ವೇಸ್ಟೇ. ಡಿಸೆಂಬರ್ 28 ಮತ್ತೆ ಬರ್ಬೋದು, ಬಟ್ 2024 ಬರೋದಿಲ್ಲ, ನನಗೆ 25 ಬರುತ್ತೆ ಅಲ್ವಾ. ಸೊ ಹಾಗೇನೆ ನೆಕ್ಸ್ಟ್ ವರ್ಷ ನನಗೆ ಡಿಸೆಂಬರ್ ಬರುತ್ತೇನೆ ಹೊರ್ತು ಈಗ ನೆಕ್ಸ್ಟ್ ಈ ವರ್ಷ ನಂಗೆ ಮತ್ತೆ ಬರೋದಿಲ್ಲ. ಇನ್ನು ಡೇಟ್ ಬೈ ಎಲ್ಲನೂ ಚೇಂಜ್ ಆಗ್ತಾ ಇರುತ್ತೆ. ಆದರೆ ನಮಗೆ ಅದು ರಿಪೀಟೆಡ್ ಡೇಟ್ಸು ಮತ್ತು ಮಂತ್ಸ್ ಬರುತ್ತೆ ಹೊರತು ಇಯರ್ ಬರೋದಿಲ್ಲ. ಸೊ ಹಾಗಾಗಿ ಸಮಯನ ತುಂಬ ಜೋಪಾನವಾಗಿ ನೋಡ್ಕೋಬೇಕು. ಅದರಲ್ಲಿ ನಮ್ಮ ಅದನ್ನು ನಾವು ಹೇಗೆ ಮಾಡಬೇಕು ಅಂದರೆ ಟೈಮ್ ಇರುತ್ತೆ. ಈಗ ಒಂದು ಟೈಮ್ ಇರುತ್ತೆ ಅಂದ್ಕೊಳ್ಳಿ ನಮಗೆ. ಆ ಟೈಮ್ನ ನಾವು ಕರೆಕ್ಟಾಗಿ ಫಾಲೋ ಮಾಡಬೇಕು. ಹೇಗೆ ಫಾಲೋ ಮಾಡೋದು? ನಾವು ಕರೆಕ್ಟಾಗಿ ಫಾಲೋ ಮಾಡ್ತಿದ್ದೀವಲ್ವಾ? ಹೌದು. ಸೊ ನನಗೆ ಒಂದು ಟೈಮ್ ಟೇಬಲ್ ಥರ ಇರುತ್ತೆ ಅಂತ ಅಂದ್ಕೊಳ್ಳಿ. ಬೆಳಗ್ಗೆ ಇಷ್ಟೊತ್ತಿಗೆ ಎದ್ದೇಳಬೇಕು, ಇಷ್ಟೊತ್ತಿಗೆ ಕೆಲಸ ಮಾಡಬೇಕು, ಇಷ್ಟೊತ್ತಿಗೆ ಆಚೆ ಹೋಗಬೇಕು ಅನ್ನೋ ಒಂದು ಟೈಮ್ ಟೇಬಲ್ ಇರುತ್ತೆ. ಸೊ ನಿಮ್ಮ ಕೆಲಸದಲ್ಲಿ ಕೂಡ ನೀವು ಅದನ್ನ ಟೈಮ್ ಟೇಬಲ್ ಹಾಕ್ಕೋಬೇಕು. ಇಷ್ಟೊತ್ತಿಗೆ ನಾನು ಆಫೀಸಲ್ಲಿ ಇರಬೇಕು, ಅಂಡಿಲ್ಲ ನಾನು ಮಾಡ್ತಿರೋ ಜಾಗದಲ್ಲಿ ಇರಬೇಕು, ಇಷ್ಟೊತ್ತು ನಾನು ಕೆಲಸ ಮಾಡಬೇಕು, ಇಷ್ಟೊತ್ತು ನನ್ನ ವರ್ಕರ್ಸ್ ಜೊತೆ ಕೆಲಸ ಮಾಡಬೇಕು, ಇಲ್ಲ ನಾನು ಅದ್ರ ಮೇಲೆ ಇಷ್ಟೊತ್ತು ನಾನು ಸರ್ಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ತುಂಬಾ ಗೊತ್ತಿರಬೇಕು. ಆ್ಯಂಡ್ ಇನ್ನೊಂದು ಅದ್ರ ಬಗ್ಗೆ ಪ್ರಾಥಮಿಕತೆಗಳನ್ನು ಹೊಂದಿರಬೇಕು. ಒಂದಷ್ಟು ನಮಗೆ ಗೊತ್ತಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ ಅಲ್ವಾ. ಈಗ 10 ಜನ ನನ್ನ ಹಿಂದೆ ಕೆಲಸ ಮಾಡ್ತಿದ್ದಾರೆ, ನನಗೆ 10 ಜನದ ಬಗ್ಗೆ ಗೊತ್ತಿರಬೇಕು. ಸೊ ಅದನ್ನು ನಾನು ಫಸ್ಟು ಫಾಲೋ ಮಾಡಬೇಕು. ಆ್ಯಂಡ್ 7ನೇದು ಒಳ್ಳೆಯ ಸ್ನೇಹ ಜಾಲ. ಗುಡ್ ಫ್ರೆಂಡ್ಶಿಪ್ ಅಂತೂ ಇರಲೇಬೇಕು. ಆ ಫ್ರೆಂಡ್ಶಿಪ್ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಒಬ್ಬಂಟಿ ಆಗೋದ್ರೂ ಇರ್ತೀವಿ, ಒಂದೊಂದು ಟೈಮ್ ನಾವು ತುಂಬ ಒಬ್ಬಂಟಿಯಾಗಿರ್ತೀವಲ್ವ. ಸೊ ಹಾಗೇ ನಮಗೆ ಒಂದು ಫ್ರೆಂಡ್ಶಿಪ್ ಇದ್ದರೆ ನಾವು ಮಾಡೋ ಕೆಲಸಕ್ಕೆ ಅವರು ನಮಗೆ ಬಂದು ಒಂದು ಹೆಲ್ಪ್ ಆಗ್ತಾರೆ. ತಂತ್ರಜ್ಞಾನ ಸದುಪಯೋಗ ಮಾಡಿಕೊಳ್ಳುವುದರ ಜೊತೆಗೆ ನಿಮ್ಮ ಸ್ನೇಹ ಜಾಲ ಒಳ್ಳೆಯವರಿಂದ ತುಂಬಿರಬೇಕು. ಈಗ ನನ್ನ ಫೋನ್ ಇದೆ, ನನ್ನ ಫೋನ್ನ ನಾನು ಹೇಗೆ ಒಳ್ಳೆಯ ರೀತಿಯಲ್ಲಿ ಬಳಸ್ಕೋಬೇಕು ಅನ್ನೋದು ನನಗೆ ಗೊತ್ತಿರುತ್ತೋ ಹಾಗೆ ನಮ್ಮ ಫ್ರೆಂಡ್ಶಿಪ್ ಕೂಡ ತುಂಬ ಒಳ್ಳೆಯ ರೀತಿಯಲ್ಲೇ ಇರಬೇಕು. ಮತ್ತು ಅದರಿಂದ ನಮ್ಗೆ ಏನು ಬೆನಿಫಿಟ್ ಅಂದರೆ, ಈಗ ನಾನು ಯಾವುದಾದ್ರೂ ಒಂದು ತಪ್ಪು ದಾರಿಯಲ್ಲಿ ಹೋಗ್ತಿದ್ರೆ ಅವ್ನು ಕರ್ಕೊಂಬಂದು ನಾನು ಒಳ್ಳೆ ದಾರಿಯಲ್ಲಿ ಬಿಡ್ತಾರೆ. ಇದು ಹೋಗ್ತಿರೋ ದಾರಿ ನಿನ್ನ ತಪ್ಪು. 100ಗೆ 100% ಕೆಟ್ಟವ್ರು ಇರೋದಿಲ್ಲ, 100ಗೆ 100% ಒಳ್ಳೆಯವರಲ್ಲ. ಇಲ್ಲಾರ್ದ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಸೊ ನಮ್ಮ ಚೂಸ್ ಹೇಗಿರಬೇಕಂದ್ರೆ ಒಳ್ಳೆಯವ್ರನ್ನ ಆರಿಸ್ಕೊಳ್ಳೋ ಚಾಯ್ಸ್ ಇರಬೇಕು ನಮ್ಮದು. ಆ ಆರಿಸ್ಕೊಂಡಿರೋ ಚಾಯ್ಸಲ್ಲಿ ನಮ್ಮನ್ನು ಎಷ್ಟು ಜನ ಹೇಗೆ ಕೇರ್ ಮಾಡ್ತಾರೆ, ಹೇಗೆ ನಮ್ಮನ್ನು ಇದು ಮಾಡ್ತಾರೆ ಅನ್ನೋದ್ರ ಬಗ್ಗೆ, ಹಾಗೆ ನಾವು ಮಾಡ್ತಾರೋ ಕೆಲಸನ ಹೇಗೆ ಅವ್ರು ನಮ್ಗಿನ್ನ ಒಂದಷ್ಟು ಎತ್ತರಕ್ಕೆ ತೊಗೊಂಡೋಗೋದಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತಲ್ಲ. ಸೊ ಅಂಥವ್ರನ್ನ ನೋಡಿ ನೀವು ಫ್ರೆಂಡ್ಶಿಪ್ ಮಾಡಬೇಕಾಗುತ್ತೆ. ಸೊ 8ನೇದು ಆರೋಗ್ಯದ ಕಡೆ ಗಮನ. ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ನೋಡಿ ಇದೇನೆ. ಫಸ್ಟು ನಾನು ಆರೋಗ್ಯವಾಗಿದ್ದರೆ ನನ್ನ ಕೆಲಸ, ನನ್ನ ಮನೆ, ನನ್ನ ಜವಾಬ್ದಾರಿ ಆಟೋಮೆಟಿಕ್ ನಡೆಯುತ್ತೆ. ಸೊ ಇದು ಹೇಗೆ ಮಾನಸಿಕ ಹಾಗೆ ದೈಹಿಕ. ನಮ್ಮ ಪ್ರಯತ್ನಗಳು ಮಾಡಬೇಕಾದ್ರೆ ಅದು ಜಾರಿ ಹೋಗ್ತಾ ಇರುತ್ತೆ. ಸೊ ಅದನ್ನು ನಾವು ಇಟ್ಕೊಳ್ಳೋ ಹಾಗಿರಬೇಕು. ನನ್ನ ಬಾಡಿ ಫುಲ್ಲು ರೆಸ್ಟಲ್ಲಿ ಕೊಡಬೇಕು. ಅಂಡ್ ಮೈಗೆ ದಂಡಿಸ್ಲೂ ಬೇಕು.
ನಮ್ಮ ಮನಸ್ಸು ಕೂಡ ತುಂಬ ಒಂಥರ ಜೋಪಾನವಾಗಿ ಇಟ್ಕೋಬೇಕು. ಹೇಗೆ ಒಂಥರ ಮೆಡಿಟೇಷನ್ ಮಾಡೋದು, ತುಂಬ ಸ್ಟ್ರೆಸ್ ಆದಾಗ ಒಂದು ಒಳ್ಳೆ ಫ್ರೆಂಡ್ಶಿಪ್ನ ಹೊಂದಿದ್ರೆ ಅವ್ರ ಜೊತೆ ಮಾತಾಡ್ತಾ ಇದ್ರೆ ಮರ್ತೋಗುತ್ತೆ. ಆ್ಯಂಡ್ ಸಣ್ಣ ಸಣ್ಣ ಮಕ್ಕಳಿರ್ತಾರೆ ಅಲ್ವಾ, ಒಂದು ಚಿಕ್ಕ ಮಗು, ಒಂದು 5 months ಬೇಬಿಯಿಂದ ಒಂದು 2 years 3 years ಇಲ್ಲ 4 years ಒಳಗಡೆ ಮಕ್ಕಳ ಜೊತೆ ನೀವು ಬೆರೀರಿ, ಬೇಗ ನಿಮ್ಮ ಮನಸ್ಸು ಒಂಥರ ಮಗುವಿನ ಥರನೇ ಆಗೋಗುತ್ತೆ. ಸೊ ಅವರು ನಗಿಯೋದು, ಅವ್ರ ಜೊತೆ ಆಟ ಆಡೋದು, ಅವ್ರು ಮಾತಾಡೋ ಮಾತು, ಅವರು ನಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದು, ಜಗಳ ಮಾಡೋದು, ಈ ಥರ ಎಲ್ಲ ಮಾಡಿದಾಗ ನಮಗೇನಾಗುತ್ತೆ ಅಂದರೆ ಸೊ ಅವರಲ್ಲಿ ನಾವು ಮರ್ತೋಗ್ತೀವಿ. ಆಗ ನಮ್ಮ ಸ್ಟ್ರೆಸ್ ತುಂಬಾ ಕಡಿಮೆ ಆಗುತ್ತೆ. ಸೊ ಯಾರಿಗಾದ್ರೂ ಅಕ್ಕಪಕ್ಕ ಮನೆಯಲ್ಲಿ ಮಕ್ಕಳಿದ್ರೆ ಅವ್ರ ಜೊತೆ ಬೆರೀರಿ, ಇಲ್ಲ ಸಿಂಗಲ್ ಆಗಿ ನೀವು ಫ್ರೆಂಡ್ಸ್ ಜೊತೆ ಸೇರ್ತೀನಿ ಅಂದರೆ ಫ್ರೆಂಡ್ಸ್ ಜೊತೆ ಸೇರಿ, ಆದರೂ ಆರೋಗ್ಯವಾಗಿ, ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿರಿ. ಸೊ ಇದು ಬಂದು ಪ್ರತಿದಿನ ನೀವು ಇದನ್ನು ಫಾಲೋ ಮಾಡಿ. ಆ್ಯಂಡ್ ನಮ್ಮ ಕೆಲಸಗಳಲ್ಲಿ ಕಡಿಮೆ ಅಂದ್ರೂ ಸಾಧನೆ ಮಾಡೋದಕ್ಕೆ ನಾವು ಎಷ್ಟು ಸತಿ ಪ್ರಯತ್ನಿಸ್ಬೇಕಂದ್ರೆ ಒಂದು 10 ಸತಿ ನಾವು ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಅದು ಕೈ ಹಿಡಿಯುತ್ತೆ. ಮತ್ತು ಶಕ್ತಿ ಪೂರ್ಣವಾಗಿ ಹೂಡಿಕೆ ಮಾಡಿದರೆ ಯಶಸ್ಸು ನಿಮ್ಮ ತಲುಪುತ್ತದೆ ಅಲ್ವಾ. ಬುದ್ಧಿ ಉಪಯೋಗಿಸಿ ಒಳ್ಳೆ ದಾರಿಯಲ್ಲಿ ನಡೆದು ನಮ್ಗೆ ಯಶಸ್ಸು ಬೇಕೇ ಬೇಕು ಅಂತ ಹಠ ಛಲ ನನ್ನಲ್ಲಿದ್ದರೆ ಇಂದಲ್ಲ ನಾಳೆ ನಾನು ಅದನ್ನು ಅಚೀವ್ ಮಾಡೇ ಮಾಡ್ತೀನಿ. ಸೊ ಈ ಟಾಪಿಕ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಒಂದು ತಮ್ ಕೊಟ್ಟು ಕಾಮೆಂಟ್ ಮಾಡಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಹೇಳಿದರೆ ಖಂಡಿತವಾಗ್ಲೂ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ. ಮತ್ತೊಂದು ವೀಡಿಯೋಸ್ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬೈ ಬಾಯ್.